ನಾನು ನಿಮಗೆ ತೋರಿಸಲಿದ್ದೀನಿ ಅಫ್ಘಾನಿಸ್ತಾನ್ ದೇಶದ ಆಪಲ್ ತೋಟವನ್ನ. ಸ್ವಾಗತ. ಆಪಲ್ ತೋರಿಸ್ತೀನಿ ಅಂತ ಎಮ್ಮೆ ತೋರಿಸ್ತಾವನೆ, ಆಪಲ್ ತೋರಿಸ್ತೀನಿ ಅಂತ ಬದನೆಕಾಯಿ ತೋರಿಸ್ತಾವನೆ. ಎಲ್ಲೋ ಆಪಲ್ಲು 1 kgಗೆ ಕೇವಲ 13 ರೂಪಾಯಿ ಇಲ್ಲಿ. ವಾವ್, ನೋಡ್ರಿ ಹೆಂಗ್ ಹುಡುಗ, ಚಿಕ್ಕ ಹುಡುಗ. ಶುಕ್ರಿಯಾ, ಬಾಯ್. ಇಲ್ಲೇ ಬೆಳೆದಿರೋಂಥದ್ದು ಫಾರ್ಮ್ ಟು ಹೋಮ್ ಅಂತಾರಲ್ಲ, ಆ ರೀತಿ ಡೈರೆಕ್ಟ್ ಬದನೆಕಾಯಿ ಕೇಳ್ತಾ ಇದಾರೆ. ನಾವು ಅವೇನ್ರು ಏನಾಗ್ತಾ ಇದೆ? ಆಹಾ, ಬಹಳ ದಿವಸಗಳಿಂದ ಎಲ್ಲ ಗ್ಲೋಬಲ್ ಕನ್ನಡಿಗರು ಯಾವ್ದಾರ ಒಂದು ಪ್ರವಾಸಕ್ಕೆ ನಿಮ್ ಜೊತೆಗೆ ಬರಬೇಕು ಅನ್ನೋ ಒಂದು ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ರಿ. ಫೈನಲಿ ಗ್ಲೋಬಲ್ ಕನ್ನಡಿಗ ಇನ್ ಅಸೋಸಿಯೇಷನ್ ವಿತ್ ವೇ ಟು ವರ್ಲ್ಡ್ ಕರುನಾಡಿನ ಅಚ್ಚುಮೆಚ್ಚಿನ ಟ್ರಾವೆಲ್ ಕಂಪನಿ 3 ದೇಶಗಳ ಪ್ರವಾಸವನ್ನ ಪ್ಲಾನ್ ಮಾಡಿದೀವಿ ಜಾನ್ವರಿ ತಿಂಗಳಲ್ಲಿ. ಸೊ ಎಲ್ಲರೂ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 30 ಜನ ಗ್ಲೋಬಲ್ ಕನ್ನಡಿಗರು ಬುಕ್ ಮಾಡ್ಕೊಂಡ್ರೆ ನಾನು ಜೊತೆಗೆ ಬಂದು ಜಾಯಿನ್ ಆಗ್ತೀನಿ ಈ ಒಂದು ಟ್ರಿಪ್ಗೆ. ಸಕ್ಕತ್ತಾಗಿರುತ್ತೆ. 3 ದೇಶ ಸುತ್ತಾರೋಣ. ಐಟನರಿಯಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಡೀಟೇಲ್ಸ್ ಕೊಡ್ತಾರೆ, ಬಡ್ಜೆಟ್ ಕೊಡ್ತಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಮ್ಮಿ ಬಡ್ಜೆಟಲ್ಲಿ ಮಾಡುವಂಥ ಪ್ರಯತ್ನ ಮಾಡಲಾಗಿದೆ. ನೋಡಿ, ವಿಚಾರಿಸಿ, ಮಾತಾಡಿ. ರಾಕೇಶ್ ಅವ್ರ ನಂಬರ್ ಕೊಡ್ತೀನಿ, ಇವಾಗಲೇ ಮಾತಾಡಿ ಫೈನಲ್ ಮಾಡ್ಕೊಳ್ಳಿ. 30 ಜನ ಬಂದರೆ ನಾನು ಬರ್ತೀನಿ, ಮಜಾ ಮಾಡೋಣ. ನಾನು ಕಟ್ಟ ಕಡೆಯ ಬಾರಿ ಆಪಲ್ ಮರಗಳನ್ನ ನೋಡಿದ್ದು ಕಾಶ್ಮೀರದಲ್ಲಿ. ಆದರೆ ಅವಾಗ ಆಪಲ್ ಸೀಸನ್ ಇರಲಿಲ್ಲ. ಈಗ ನಾನು ನಿಮಗೆ ತೋರಿಸಲಿದ್ದೀನಿ ಅಫ್ಘಾನಿಸ್ತಾನ್ ದೇಶದ ಆಪಲ್ ತೋಟವನ್ನ. ಸ್ವಾಗತ. ಆಹಾ ಆಹಾ ಆಹಾ, ಓಹೋ ಓಹೋ ಓಹೋ, ಎಷ್ಟು ಚೆನ್ನಾಗಿದೆ ಹುಡುಗರು. ಇವಾಗಷ್ಟೇ ಕಿತ್ತಿದ್ದಾರೆ, ಕಿತ್ಬಿಟ್ಟು ಎಕ್ಸ್ಪೋರ್ಟ್ ಮಾಡೋದಕ್ಕೆ ತಯಾರು ಮಾಡಿದ್ದಾರೆ. ವಾವ್, ಎಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ ರೀ. ಎಲ್ಲಾದ್ರ ಮೇಲೂ ಸೂಪರ್ ಲಕ್ಸ್ ಅಂತ ಬರೆದಿದ್ದಾರೆ. ಎಷ್ಟಿದೆ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಜೋಡಿಸಿಟ್ಟಿದ್ದಾರೆ. ಭಾಳ ಕ್ಲೀನಾಗಿ, ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಯಾವ ಮಟ್ಟಕ್ಕಿದೆ ನೋಡಿ ಇಲ್ಲಿ. ವಾ 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 ವಾ, ಇದೆಷ್ಟು ಬಾಕ್ಸ್ಗಳು ಇವಾಗ ಬೇರೆ ಬೇರೆ ದೇಶಕ್ಕೆ ರಫ್ತಾಗುತ್ತೆ. ಎಲ್ಲ ದೇಶದವರು ಅಫ್ಘಾನಿಸ್ತಾನ್ ದೇಶದ ಆ್ಯಪಲನ್ನು ಎಂಜಾಯ್ ಮಾಡ್ತಾರೆ. ಆದರೆ ಇಡೀ ವಿಶ್ವದಲ್ಲಿ ನಮ್ಮ ಕಾಶ್ಮೀರ್ ಆ್ಯಪಲ್ಲೇ ಅತ್ಯಂತ ಸುಪ್ರಸಿದ್ಧವಾದ ಆ್ಯಪಲ್ಲು, ಟೇಸ್ಟ್ಗಾಗಲಿ ಪ್ರತಿಯೊಂದಿಗೂ ಆಗಲಿ. ಆದರೆ ಇಲ್ಲಿ ಅಫ್ಘಾನಿಸ್ತಾನದ ಆ್ಯಪಲ್ಸ್ ಕೂಡ ಬಹಳ ಬಹಳ ಫೇಮಸ್ಸು. ಸಾಕಷ್ಟು ಭಾರತೀಯ ಮೂಲದ ಆ್ಯಪಲ್ ವಿತರಕರು ಕೂಡ ಈ ಬಾರಿ ಫಸ್ಟ್ ಚೆನ್ನಾಗಿಲ್ದಿರೋ ಕಾರಣ ಅಫ್ಘಾನಿಸ್ತಾನಕ್ಕೆ ಬಂದ್ಬಿಟ್ಟು ಇಲ್ಲಿಂದ ಆ್ಯಪಲ್ಗಳನ್ನ ಕೊಂಡುಕೊಂಡು ಹೋಗಿದ್ದಾರಂತೆ. ನೋಡಿ, ಇಲ್ಲಿ ರೈತರು ತೋಟದ ಮಧ್ಯಾಹ್ನ ಕೂತ್ಕೊಂಡು ಚಿಲ್ ಮಾಡಿದ್ದಾರೆ ಆರಾಮಾಗಿ. ಇವಾಗ ಇಲ್ಲೇ ಇದ್ದಾರೆ. ಓ, ಬಹುತ್ ಬಡಿಯಾ ಭಾಯ್. ನೋಡಿ ರೈತರು. भाई वालेकुम अस्सलाम. वाह वाह वाह, कितना एप्पल है भाई आपके पास? हाँ, हमें भी देंगे? हाँ, खिलाएंगे? कहाँ खिलाओ यार, आजा ನೋಡ್ರಿ ಇಲ್ಲಿ ಎಷ್ಟು ಬೇಕೋ ತಿನ್ನು, ಮಜಾ ಮಾಡು ಅಂತ ಇರೆ. ವಾಹ್, ಪಾಕಿಸ್ತಾನಿ ಹೋ, ಹಿಂದೂಸ್ತಾನಿ? ಹಿಂದೂಸ್ತಾನಿ ಹೋ. ಹಾಂ ಹಾಂ ಹಾಂ, ನೋಡಿ ಪ್ಯಾಕ್ ಮಾಡ್ತಾ ಇದ್ದಾರೆ ಆ್ಯಪಲ್ಗಳನ್ನ. ಹಾಳಾಗಿರೋದೆಲ್ಲ ಈ ಕಡೆ ಹಾಕ್ತಾ ಇದ್ದಾರೆ, ಚೆನ್ನಾಗಿರೋದೆಲ್ಲ ಇಲ್ಲಿ ಹಾಕ್ತಾ ಇದ್ದಾರೆ. ವಾವ್, ಎಂಥ ನೋಟರಿ ಇದು, ಸಕ್ಕದ ಕಾಣಿಸ್ತದೆ. ಕೈಲಾಶಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಯಾವ ಮಟ್ಟಿಗೆ ಆ್ಯಪಲ್ ಇದೆ ಅಂತ. कौन सा खिलाओगे हमको? आहा, डायरेक्ट कित्तिरोದು एक्सपोर्ट कर रहे हो? किधर के लिए? हिंद हिंद के लिए जा रहा है. ಇಂಡಿಯಾಗೆ ಹೋಗ್ತಾ ಇದೆ ಅಂತೀರಿ ಇದು ಆ್ಯಪಲ್ಲು. ವೆರಿ ಗುಡ್. ಸ್ವಲ್ಪ ತೊಳ್ಕೊಳ್ಳೋಣ. ಕೈಯಲ್ಲಿ ಹಿಡಿಯೋಕ್ಕಾಗ್ತಾ ಇಲ್ಲ, ಅಷ್ಟು ಕೊಡ್ತಾ ಇದ್ದಾರೆ ಆ್ಯಪಲ್. ಹಿಡ್ಕೊಂಡು ತೊಗೊಂಡೋಗ್ರಿ, ತಿನ್ರಿ ಅಂತ. बहुत अच्छा है भाई. तो अभी निकाला आपने? पेड़ से अभी निकाला? कितना दिन हो गया? 25 दिन की हो गया. ओ, 25 ದಿವಸ ಆಯ್ತಂತೆ ಕಿತ್ತು. अभी पैक कर रहे हो? अभी कब निकलेगा ये? 2 दिन बाद. हाँ हाँ, इंडिया रास्ते मीन्स फ्लाइट में जाएगा. लारा बंद होता बिल्कुल वापस का. ये पाकिस्तान का रास्ता बंद था ना, वापस. ಓ, ಅದೇ ಮೊನ್ನೆ ಪಾಕಿಸ್ತಾನ ರಸ್ತೆ ಕ್ಲೋಸ್ ಆಗಿತ್ತಲ್ಲ, ಅದಕ್ಕೋಸ್ಕರ
ಬೇರೆ ರೂಟಲ್ಲಿ ಬೇರೆ ಕಡೆಗೆ ಅಂದರೆ ಹಿಂದೂಸ್ತಾನ ಕಳಿಸ್ತಾರೆ. ಹಿಂದೂಸ್ತಾನ के लिए जा रहे हैं पाकिस्तान के लिए जा रहे हैं? नहीं पाकिस्तान की इजाजत है अभी नहीं अभी नहीं वापस हो गई अभी वापस हो गई ಅಭಿ नहीं जाएगा ಪಾಕಿಸ್ತಾನ. ಸೊ ಪಾಕಿಸ್ತಾನಕ್ಕೆ ಒರಿಜಿನಲ್ ಈ ಕನ್ಸೈನ್ಮೆಂಟ್ ಹೋಗ್ಬೇಕಾಗಿತ್ತಂತೆ, ಆದರೆ ಹೋಗ್ಲಿಲ್ಲ. ಇವಾಗ ಇಂಡಿಯಾಗೆ ಹೋಗುತ್ತಂತೆ. ಓಕೆ, ಒಬ್ರು ಲಾಸ್ ಇನ್ನೊಬ್ರಿಗೆ ಲಾಭ ಅಷ್ಟೇ. ನೋಡ್ರಿ ಆಪಲ್ಗಳ ಮೇಲೆ ಮಲ್ಕೊಂಡು ಆಪಲ್ನೇ ಬೆಡ್ ಮಾಡ್ಕೊಂಡಿದ್ದೀನಿ. ಆಹಾ ಏನ್ ಸುಖ ಸಿಗ್ತದೆ ಗೊತ್ತಾ? ಆಪಲ್ ಮೇಲೆ ಯಾವ ತರ ಮಲ್ಕೊಂಡಿದ್ದೀರಾ? ನಾ ಮಲ್ಕೊಂಡಿದ್ದೀನಿ ಆಪಲ್ ಮೇಲೆ ಮಲ್ಕೊಂಡು ಆಪಲ್ ಎಲ್ಲ ವರ್ಕರ್ಸ್ ನೋಡಿ ನಗ್ತಾ ಇದಾರೆ. ಬಟ್ ಸಖತ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಬಾಯ್ ಶುಕ್ರಿಯಾ. ಥ್ಯಾಂಕ್ ಯು. ಎಷ್ಟು ಖುಷಿಯಾಗಿ ಮಾತಾಡಿಸಿದ್ರು ನೋಡಿ. 1 kg ಕೇವಲ 13 ರೂಪಾಯಿ. ಇಲ್ಲಿ ಯೋಚನೆ ಮಾಡಿ ಎಷ್ಟು ಕಮ್ಮಿ ಅಂತ. ಹೋಗೋ ಮುಂಚೆ ಎಲ್ಲದಕ್ಕಿಂತ ದೊಡ್ಡ ಆಪಲ್ ಕೊಡಿ ಅಂತ ಕೇಳಿದೆ. ಇದು ಓಕೆ, ಎಲ್ಲದಕ್ಕಿಂತ ದೊಡ್ಡದ ಇದು. सबसे बड़ा एप्पल कौन सा है? सबसे बड़ा दे दो. कैच ಸಿಕ್ಕಾಪಟ್ಟೆ ಮಜಾ ಮಾಡಿದಿರಿ. ಇದೇ ಆಪಲ್ ತೋಟಕ್ಕೆ ಮಟನ್ ಬಿರಿಯಾನಿ ಬಂತು. ಅಯ್ಯೋ ನೋಡ್ರಿ, ಇಲ್ಲಿ ಕುಂಡಿ ಎಲ್ಲ ಆಡಿಸ್ಕೊಂಡು ಇಲ್ಲಿಯ ಸ್ಪೆಷಲ್ ಕುರಿಗಳು ಬಂದಿವೆ. ಭಾಳ ಫೇಮಸ್ ಕುರಿಗಳಿದು ನೋಡಿ, ಎಷ್ಟೊಂದು ಬಂತು. ಸಖತ್ತಾಗಿವೆ. ಬೇಲಿ ಹೆಂಗಿರುತ್ತೆ ಅದೇ ಗೊತ್ತಿಲ್ಲ. ಆಪಲ್ ತಿಂತಾ ಇದೆ. ಆಪಲ್ ತಿನ್ನುವಂತಹ ಕುರಿಗಳಿವು ನೋಡ್ರಿ. ಆ ಪುಟ್ಟ ಹುಡುಗ ಕುರಿಯನ್ನು ಹೆಂಗೆ ಮೇಯಿಸ್ತಾ ಇದ್ದಾನೆ ಅಂತ. ಅಯ್ಯೋ ಹಾರಕ್ಕೆ ಹೋಗಿ ಸಿಗಾಕೊಂಡ್ಬಿಡ್ತು. ಅಯ್ಯೋ ಬೇಡ ಕಣ್ರು. ಅದಕ್ಕೆ ಹೇಳೋದು ಕುರಿ ಬುದ್ಧಿ ಅಂತ. ಮುಂದೆ ಇರೋ ಕುರಿ ಮಾಡಿದ್ರೆ ಎಲ್ಲ ಕುರಿಗಳು ಅದೇ ದಡ್ತನೇ ಮಾಡುತ್ತೆ. ನೋಡಿ, ಚಿಕ್ಕ ಹುಡುಗ ಅಪ್ಪನ ಜೊತೆಗೆ ಕೆಲ್ಸಕ್ಕೆ ಬಂದಿದ್ದಾನೆ. ಅಪ್ಪ ಹೇಳ್ಕೊಡ್ತಾ ಇದ್ದಾರೆ ಇವಾಗಿಂದಾನೆ ಕುರಿ ಮೇಯಿಸೋದು ಹೆಂಗೆ ಅಂತ. ಸಲಾಮ್ ಅಲೈಕುಂ. ಸಲಾಮ್ ಅಲೈಕುಂ. ಇಷ್ಟು ಕ್ಯೂಟ್ ಆಗಿದೆ ನೋಡ್ರಿ ಹುಡುಗ. ಎತ್ತಾಕೊಂಡ್ಬಿಟ್ಟೆ ಹುಡುಗನ. ಸೇಮ್ ನನ್ನ ತಮ್ಮನ ಮಗನ ಥರ ಇದ್ದಾನೆ, ಅಂದರೆ ಅಷ್ಟೇ ಚಿಕ್ಕವನು. ಏನು ಸಮಾಚಾರ? ನಂಬಿಕೆ ಆಯ್ತೀರಾ? ಎದುರ್ಕೊಂಡ್ಬಿಟ್ಟು ಬಹಳ ದಿವಸಗಳಾದ್ಮೇಲೆ ಒಂದು ಉತ್ತಮ ದರ್ಜೆ ಆ್ಯಪಲ್ನ ತಿಂತಾ ಇದ್ದೀನಿ. ಬಹಳ ಖುಷಿ ಆಯಿತು. ಕಡೆಯದಾಗಿ ಅವರು ದೊಡ್ಡ ಆ್ಯಪಲ್ ಕೊಟ್ಟರು ಕೈಗೊಂದು ತಿನ್ನೋದಕ್ಕೆ. ನಮ್ಗಳಿಗೂ ಅಷ್ಟೇ, ನಮ್ಮ ಕಾಶ್ಮೀರದ ಅತ್ಯುತ್ತಮವಾದ ಆ್ಯಪಲ್ಸು ನಮ್ಮ ಕೈಗೆ ಸೇರೋದೇ ಇಲ್ಲ. ನಮಗೆ ಬರೋದೆಲ್ಲ 4th, 5th ಗ್ರೇಡ್ ಕ್ವಾಲಿಟಿ. ಫಸ್ಟ್ ಗ್ರೇಡ್ ಕ್ವಾಲಿಟಿ ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ಅಷ್ಟು ಮಾವಿನ ಹಣ್ಣು, ಸೇಬು, ದ್ರಾಕ್ಷಿ ಎಲ್ಲನೂ. ಆದರೆ ನಮಗೆ ಸಿಗೋದು ಲಾಸ್ಟ್ ಗ್ರೇಡ್ ಕ್ವಾಲಿಟಿ. ಸಾಮಾನ್ಯ ಜನರಿಗೆ ಅಸಲಿ ಹಣ್ಣನ್ನು ತಿನ್ನಬೇಕು ಅಂದರೆ ಅದರ ಒಳ್ಳೆ ತೋಟಕ್ಕೆ ಹೋಗಿ ಅಲ್ಲೇ ತಿನ್ನಬೇಕು. ಇವತ್ತು ಅಸಲಿ ಆ್ಯಪಲ್ನ ತಿಂತಾ ಇದ್ದೀನಿ ಅಂತ ಅನ್ನಿಸ್ತದೆ. ಯಾಕೆಂದರೆ ರಸವತ್ತಾಗಿದೆ. ಒಂದೊಂದು ಬೈಟ್ ಕಡಿದ್ರೂ ಆ ಸಕ್ಕರೆ ಜ್ಯೂಸ್ ಬಾಯಿಗೆ ಬಿದ್ದಂಗೆ ಆಗ್ತದೆ. ಬೆಟ್ಟಗುಡ್ಡದ ಕೆಳಗಡೆ ದೊಡ್ಡ ಎಮ್ಮೆ ಹಾಗೆ ಹಸುಗಳ ಸಮೂಹ, ಮತ್ತು ಯಾವ ಮಟ್ಟಕ್ಕೆ ಹುಲ್ಲುಗಳನ್ನು ಹಾಕಿದ್ದಾರೆ ಅಂತ ನೋಡಿ. ಎಷ್ಟು ಎಮ್ಮೆ, ಎಷ್ಟು ಪಶುಗಳು, ಯಪ್ಪ! ಅದಕ್ಕೆ ಅದನ್ನು ತೋರಿಸೋಣ ಅಂತ ಆಸೆ ಆಯಿತು, ಇಳಿದು ಬಂದಿದ್ದೀವಿ. ಈಗಷ್ಟೇ ಸುಮಾರು ಹಸುಗಳು ಮೇಯ್ಕೊಂಡು ವಾಪಸ್ ಬರ್ತಾಯಿದೆ. ನೋಡಿ ಅಲ್ಲಿ ಎಮ್ಮೆ, ಹಸು ಎಲ್ಲ ಇದೆ ಒಟ್ಟಿಗೆ. ಕತ್ತೆ ಹತ್ರ ಹೋಗಿ ತೋರಿಸ್ತೀನಿ ಮನೆ. ಇಲ್ಲಿ ನೋಡ್ರಿ ಬೆರಣಿ ಇದೆ. ಹೆಂಗಿದೆ ನೋಡಿ ಇವರ ಕೊಟ್ಟಿಗೆಗಳು. ತುಂಬ ದೊಡ್ಡ ಪ್ರದೇಶ. ಇಲ್ಲಿ ಫೇಮಸ್ ಅಫ್ಘಾನಿ ಕುರಿಗಳನ್ನು ಕೂಡ ಸಾಕಿದ್ದಾರೆ. ಆಡುಗಳಿವೆ. ಇದು ಕುಂಡಿಯಲ್ಲಿ ಅತ್ಯಂತ ಹೆಚ್ಚು ಫ್ಯಾಟ್ ಇರುವಂತಹ ಅಫ್ಘಾನಿ ಕುರಿ, ಭಾಳ ಫೇಮಸ್ಸು. ಇದನ್ನು ತಿಂದಾಕ್ಬಿಡ್ತಾರೆ ಹಿಂದ್ಗಡೆ ಇರುವಂತಹ ಫ್ಯಾಟನ್ನು ಕೂಡ. ಅಲ್ಲಿ ನೋಡಿ, ಇಲ್ಲಿ ಕಾಣಿಸ್ತದೆಯಾ ಹೆಂಗಿದೆ ಅಂತ? ಹಿಂದೆ ಫ್ಯಾಟು, ಕುಂಡಿ ಫ್ಯಾಟ್ ಅದರದ್ದು. ಅದು ಫೇಮಸ್ಸು ಕುಂಡಿ ಫ್ಯಾಟ್ಗೆ. ಇಲ್ಲಿ ಕೊಟ್ಟಿಗೆಯಲ್ಲಿ
ಹಾಲನ್ನು ಕರೆಯಲಾಗ್ತಾಯಿದೆ. ಸಕ್ಕತ್ತಾಗಿದೆ, ಕೊಟ್ಟಿ ಗಮ್ ಅಂತ ಇದೆ, ಬೆರಣಿ ಸ್ಮೆಲ್ಲು. ಚಿಕ್ಕ ಚಿಕ್ಕ ಎಮ್ಮೆಗಳಲ್ಲಿವೆ, ಎಮ್ಮೆ ಮರಿಗಳು. ವಾವ್, ನೋಡಿ ಇವ್ರ ಮನೆಗಳೆಲ್ಲ ಹೆಂಗಿದೆ ಅಂತ. ಮಣ್ಣಿನ ಮನೆ. ಮತ್ತು ಇದೆ ಫೇಮಸ್ ಅಫ್ಘಾನಿ ಕುರಿ. ಇದರಿಂದ ಹುಲ್ಲು ಬರುತ್ತೆ, ಮತ್ತು ಅದ್ರ ಕುಂಡಿ ಫ್ಯಾಟು ಸಿಕ್ಕಾಪಟ್ಟೆ ಫೇಮಸ್ಸು. ತಿಂದಾಕ್ಬಿಡ್ತಾರೆ ಜನಗಳು. ನೋಡಿ ಹೆಂಗೆ ಲಡ್ಸ್ಕೊಂಡು ಹೋಗುತ್ತೆ, ಗುಳುಗುಲು ಅಂತ. ಇಲ್ಲಿ ನೋಡಿ ಏನೋ ಇದಕ್ಕೆ ಬೇಕಾಗಿರುವಂಥ ಹುಲ್ಲು ಮತ್ತು ಸೊಪ್ಪನ್ನು ಕಟ್ ಮಾಡುವಂತಹ ಮಷೀನ್ ಇಟ್ಟಿದ್ದಾರೆ. ಈ ಕಡೆ ನೂರಾರು ಎಷ್ಟು ಎಮ್ಮೆ ಮರಿಗಳು, ಎಷ್ಟು ಕ್ಯೂಟಾಗಿದೆ. ಇದು ಬಿಳಿ ಕಣ್ಣಿದೆ ಇದಕ್ಕೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಅಷ್ಟೇ ಊಟ ಮಾಡ್ತಾಯಿದೆ, ಹೊಟ್ಟು ತಿಂತಾಯಿದೆ. ಓ ಬಂತು ಅಫ್ಘಾನಿ ಎಮ್ಮೆ. ಅಯ್ಯೋ ಇದು ನೋಡ್ಗುರು ಹೆಂಗಿದೆ ಇದು. ಅಯ್ಯೋ ಸರಿ ಇದೆ ಇದು ಮಾತ್ರ. ಇದು ಭಯನೇ ಆಯಿತು ನೋಡಿ, ಅದನ್ನು ಗಲಾಟೆ ಮಾಡ್ತಾಯಿದೆ. ಕೋಳಿಗಳನ್ನು ಕೂಡ ಸಾಕಿದ್ದಾರೆ. ಇಲ್ಲಿ ಕರುಗಳನ್ನು ಕಟ್ಟಾಗಿರುವಂತಹ ಜಾಗ. ಕರುಗಳನ್ನು ಮೀಟ್ ಮಾಡೋದೇ ಒಂದು ಕ್ಯೂಟ್ನೆಸ್ ಓವರ್ಲೋಡೆಡ್ ಫೀಲಿಂಗು. ಅಲ್ವೇನ್ರು ಅಬ್ಬಾ, ಸಖತ್ ಮುದ್ದಾಗಿವೆ ನಾಟಿ ಹಸುಗಳು. ಸಲಾಮ್. ನೋಡಿ ಎಷ್ಟು ಪುಟ್ಟ ಹುಡುಗ ಹೆಂಗೆ ನೋಡ್ಕೋತಾ ಇದ್ದಾನೆ ಇವ್ರನ್ನೆಲ್ಲ. ಏನೋ ಚೋಟು ಸಮಾಚಾರ? ಹಾಂ, ಕ್ಯಾ ಆಪ್ಕಾ ನಾಮ್ ಕ್ಯಾ? ಹಾಂ, ಪೊಕ್ತೋರಸ್. ನೋಡಿ ಕೆಲಸ ಕಷ್ಟಪಟ್ಟು ಹೆಂಗೆ ಮಾಡಿದೆ ಕೈ. ಕಷ್ಟಪಟ್ಟಿರುವಂತಹ ಕೈಗಳು ಹೆಂಗಿರುತ್ತೆ ಅಂತ ನೋಡಿ. ವೆರಿ ಗುಡ್. ಹೊಯ್, ವಾವ್, ಈ ನೋಟ ನೋಡ್ಬೇಕ್ರಿ. ಪಶುಗಳನ್ನು ನೋಡುವಂತಹ ಅದೃಷ್ಟನೇ ಬೇರೆ. ಅವ್ರ ಜೊತೆ ಕಾಲ ಕಳೆಯೋದು ನೋಡಿ. ಇಲ್ಲಿ ಕಣ್ಣುಗಳು ನೋಡಿ, ಇದು ಒಂಥರ, ಇದ್ರ ಕಣ್ಣುಗಳೇ ಒಂಥರ ತುಂಬ ವಿಶೇಷ ಮತ್ತು ವಿಚಿತ್ರವಾಗಿವೆ. ಒಬ್ಬ ನೋಡಿದ್ರೆ ಭಯ ಆಗತ್ತೆ ಪಾಪ. ಅವು ನಮ್ಮನ್ನು ನೋಡ್ಕೊಂಡು ಭಯ ಪಡ್ತಾಯಿವೆ, ನಾವು ಅವನ್ನ ನೋಡ್ಕೊಂಡು ಭಯ ಪಡ್ತಾಯಿದ್ದೀವಿ. ಯಾರು ಭಯದಲ್ಲಿರೋದು ಅಂತ ಗೊತ್ತಿಲ್ಲ. ಸಲಾಮ್. ಬ್ರದರಲ್ಲಿನೋ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ನೈಸ್. ಹೊಟ್ಟೆನ ಹಾಕಿದ್ದಾರೆ ಅಂತ ನೋಡೋಣ. ನೋಡಿ ಇಲ್ಲಿ ಎಲ್ಲ ಆರ್ಗ್ಯಾನಿಕ್ಕು. ಗುಡ್ ಗರ್ಲ್. ಏನೋ ಹೇಳ್ತಾ ಇದೆಯಾ? ಹಾಂ, ಇಷ್ಟು ಚಿಕ್ಕ ಹುಡುಗ ನೋಡಿ ಎಮ್ಮೆಗೆ ಮೂಗ್ದಾರ ಆಗ್ತಾ ಇದ್ದಾನೆ. ಆರಾಮಾಗಿ ತಲೆನೇ ಕೆಡ್ಸ್ಕೊತಾ ಇಲ್ಲ. ನಮ್ಮ ಕಡೆ ಸಿಟಿ ಮಕ್ಕಳು ಎಮ್ಮೆ ಹತ್ರ ಹೋಗೋದಿರಲಿ, ಅದನ್ನು ದೂರದಿಂದ ನೋಡೋಕೆ ಹೆದರ್ಕೋತಾರೆ. ಇವನು ಅದನ್ನು ಮೇಂಟೈನ್ ಮಾಡಿಕೊಂಡು, ರೆಡಿ ಮಾಡಿಕೊಂಡು, ಕ್ಲೀನ್ ಮಾಡಿಕೊಂಡು, ಅದಕ್ಕೆ ಆವಾಜ್ ಆಗ್ತಾಯಿದ್ದಾನೆ, ಬರೋ ಹತ್ರ ಅಂತ. ನೋಡಿ ಎಲ್ಲ ಓಡಿ ಬರ್ತಾಯಿವೆ ಅಲ್ಲಿಂದ, ದೂರದಿಂದ. ಕತ್ತೆಗಳ ಸಮೂಹ ಕೂಡ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಒಂದೊಂದಾಗಿ ತೋರಿಸ್ತೀನಿ ನಿಮಗೆಲ್ಲಾನು. ಜಾಗ ನೋಡ್ರಿ ಹೆಂಗಿದೆ ಅಂತ. ಎಷ್ಟು ದೊಡ್ಡ ಜಾಗ ಇದು ನೋಡಿ. ಇಲ್ಲಿಂದ ಎಲ್ಲಿವರೆಗೂ ನೋಡ್ತಿರೋ ಅಷ್ಟು ಎಮ್ಮೆಗಳು. ಅಲ್ಲಿ ಯಾರೋ ಹುಡುಗ ಒಬ್ಬ ಹಸು ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಇವು ಕತ್ತೆಗಳನ್ನ ನೋಡ್ಬೋದು ನೀವು. ಕತ್ತೆಗಳು ಕೂಡ ಸುತ್ತಾಡ್ತಾ ಇದೆ. ಇಲ್ಲಿ ನೋಡಿ ಬೆರಣಿಗಳನ್ನು ಯಾವ ರೀತಿ ತಟ್ಟಿ ಒಣಗಿಸಿ ತದನಂತರ ಅದನ್ನು ಪ್ಯಾಕ್ ಮಾಡಿ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದು ನೋಡ್ಬೋದು. ಇಲ್ಲಿ ಬೆರಣಿಯನ್ನು ಒಂದ್ರ ಮೇಲೆ ಒಂದು ಇಟ್ಟಿದ್ದಾರೆ, ಕ್ಲೀನಾಗಿ ಒಣಗಲಿ ಅಂದ್ಬಿಟ್ಟು. ಇಲ್ಲಿಂದ ಅಲ್ಲಿವರೆಗೂ ಬೆರಣಿ ಇದೆ ನೋಡ್ಬೋದು. ಅದಾದಮೇಲೆ ಒಣಗಿದ ನಂತರ ಅದನ್ನು ಒಂದು ಗುಪ್ಪೆ ರೀತಿಯಲ್ಲಿ ನಿಲ್ಲಿಸಿ ಅದಾದಮೇಲೆ ಪ್ಯಾಕ್ ಮಾಡ್ತಾಯಿದ್ದಾರೆ ದೂರದಲ್ಲಿ. ಅದನ್ನು ಕೂಡ ನೀವು ಗಮನ ಹರಿಸಿದ್ರೆ ಗೊತ್ತಾಗತ್ತೆ. ಹೆಂಗೆ ನೋಡ್ತಾಯಿವೆ ನೋಡಿ, ನಮ್ಮ ಟೆರಿಟ್ರಿಗೆ ಯಾವನೋ ಇವನು ಬಂದಿರೋದು ಅಂತ ಗುಮ್ಮ ಹಾಕ್ಬಿಡ್ತೀವಿ ಅನ್ನೋದು ರೇಂಜಿಗೆ ನೋಡ್ತಾ ಇದ್ದಾರೆ. ಇದಂತೂ ನೋಡಿ ಹೆಂಗೆ ನೋಡ್ತಾ ಇದೆ, ಇದು ವಿಚಿತ್ರವಾಗಿದೆ ಬೇರೆ. ಆ ಪುಟ್ಟ ಹುಡುಗ ಅಷ್ಟು ಎಮ್ಮೆಗಳಿದ್ರೂ ಅದ್ರ ಮುಂದೆ ಆರಾಮಾಗಿ ನಿಂತಿದ್ದಾನೆ ಧೈರ್ಯವಾಗಿ. ಇಷ್ಟಿದ್ದಾನೆ ಅವನು. ಇಲ್ಲಿ ಕೆಲಸ ಮಾಡ್ತಾರಲ್ಲ
ಅವರೆಲ್ಲ ಮೋಸ್ಟ್ಲಿ ಕೂತ್ಕೊಂಡು ಊಟ ಮಾಡುವಂಥದ್ದು ಜಾಗ ಅಥವಾ ಡಿಸ್ಕಷನ್ ಮಾಡುವಂತಹ ಜಾಗ, ರೆಸ್ಟ್ ಮಾಡುವಂತಹ ಜಾಗ. ಚೂರು ಸಂಜೆ ಆದಮೇಲೆ ಆರಾಮಾಗಿ ಇಲ್ಲಿ ಮಲ್ಕೊಳ್ಳಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಪರ್ವತಗಳು, ಅದರ ಕೆಳಗಡೆ ಇರುವಂತಹ ವ್ಯಾಲಿ, ಸುತ್ತಮುತ್ತ ಎಲ್ಲ ಕಡೆ ಹುಲ್ಲಿನ ನಡುವೆ ಇವ್ರದ್ದೇ ಆದ ಒಂದು ಭಾಳ ಸುಂದರವಾದ ಜಾಗ. ನಮ್ಮ ಇಮ್ಯಾಜಿನೇಷನ್ಗೂ ದೊಡ್ಡದಾದ ಪ್ರದೇಶ. ಇಷ್ಟು ಪ್ರದೇಶದಲ್ಲೂ ಈ ರೀತಿ ಎಮ್ಮೆ ಸಾಗಾಣಿಕೆ ನಡೀತಾ ಇದೆ. ನೋಡ್ರಿ ಹೆಂಗೆ ಹುಡುಗ, ಚಿಕ್ಕ ಹುಡುಗ 5 ಎಮ್ಮೆಗಳನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದಾನೆ ಅಂತ. ವಾವ್, ನೀನು ಗುರು ನಿಜವಾದ ಹೀರೋ ಅಂದರೆ. ಅವ್ನ ಮಾತು ಕೇಳ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಬರ್ತಾಯಿದೆ ಒಂದಿಗಿಂದ ಒಂದು. ನೋಡಿ ಇವನೇ ಲೀಡ್ರು, ಬಾಸು. ಓಯ್ ಏನೋ ಸಮಾಚಾರ? ಏನು ನೋಡಿ ಹೆಂಗಿದ್ದಾನೆ ಕೋಲ್ ಇಟ್ಕೊಂಡು. ಹಾಂ, ಲೀಡ್ರಾ ನೀನು ಎಮ್ಮೆಗೆಲ್ಲ? ಹಾಂ, ಎಮ್ಮೆಗೆಲ್ಲ ಲೀಡ್ರಾ ನೀನು? ಕೋಲ್ ನೋಡಿ ಹೆಂಗೆ ಇಟ್ಕೊಂಡಿದ್ದಾನೆ ಅಂತ. ಅಷ್ಟು ಎಮ್ಮೆನ ಒಬ್ಬನೇ ಮೇಂಟೈನ್ ಮಾಡ್ತಾನಲ್ಲ ಇವನು. ಭಾರಿ ಇದೆಯಲ್ಲ ನೀನು. ಅವ್ನ ಸ್ಟೈಲ್ ನೋಡ್ರಿ ಒಂದು, ಅವ್ನ ವೈಖರಿ ನೋಡ್ರಿ ಒಂದು. ನೋಡಿ ಅಬ್ಬಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು ಇಲ್ಲಿ ಬಂದಂತಹ ಅನುಭವ. ಇನ್ನೂ ಸಾಕಷ್ಟು ಹಳ್ಳಿ ಜೀವನವನ್ನು ನಿಮಗೆ ತೋರಿಸ್ತೀನಿ ಹೋಗ್ತಾ. ಬಟ್ ಇಲ್ಲೆಲ್ಲ ಒಂದು ಪ್ರಾಬ್ಲಮ್ ಏನಂದರೆ, ಹೆಂಗಸರು ಮಕ್ಕಳೆಲ್ಲ ಇರ್ತಾರಲ್ಲ, ಅಂಥ ಜಾಗದಲ್ಲಿ ಹೋಗೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಇನ್ನೂ ಒಳಗೆಲ್ಲ ತೋರಿಸೋವಂಥದ್ದು ವಿಷಯಗಳಿದೆ, ಅಲ್ಲಿ ಕೊಟ್ಟಿಗೆಗಳೆಲ್ಲ ಇದೆ. ಬಟ್ ಅಲ್ಲೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅದಕ್ಕೋಸ್ಕರ ಹೋಗೋದು ಬೇಡ ಅಂದ್ಕೊಂಡೆ. ಅವರು ರಿಕ್ವೆಸ್ಟ್ ಮಾಡಿದ್ರು, ಅಂದರೆ ಹೆಣ್ಮಕ್ಳನ್ನ ತೋರಿಸ್ಬೇಡಿ ನಮ್ಮ ವಿಡಿಯೋಲಿ ಅಂತ. ಅದಕ್ಕೋಸ್ಕರ ಆ ಕಡೆ ಹೋಗಲಿಲ್ಲ. ಈಗ ಮತ್ತೆ ಹುಲ್ಲಿನ ಮಧ್ಯ ಹತ್ಕೊಂಡು ಮೇಲೆ ಹೋದರೆ ನಮ್ಮ ಕಾರಿದೆ, ಅಲ್ಲಿಂದ ಕಾಬೂಲ್ ಕಡೆ ಹೋಗ್ತಾಯಿದ್ದೀವಿ. ಹಿಂಗೇನೆ ನಿಲ್ಸ್ಕೊಂಡು ತೋರಿಸಿದ್ರೆ ಮಾತ್ರ ನಿಮ್ಗಳಿಗೂ ಏನಾದ್ರು ನೋಡೋಕ್ಕೆ ಸಿಗೋದು. ಇಲ್ದಿದ್ರೆ ಏನು ಹೊಸದು ಅಂತ ಅನಿಸೋದೇ ಇಲ್ಲ. ಗಂಡಸರೋ ಗೊತ್ತಾಗ್ತಾ ಇಲ್ಲ. ಯಾವುದೋ ಗಿಡದಿಂದ ಫಲವನ್ನು ಕೀಳ್ತಾ ಇದ್ದಾರೆ. ಹಿಂದ್ಗಡೆ ನೋಡ್ಬೋದು ನೀವು, ಬಿಳಿಯಾದ ಗುಡ್ಡಗಳು, ಅದರ ಕೆಳಗಡೆ ತಪ್ಪಲಿನಲ್ಲಿ ಮರಗಳಿವೆ. ಮರಗಳ ಮುಂದೆ ಇರುವಂತಹ ಗಿಡಗಳು, ಯಾವ ಗಿಡ ಅಂತ ಗೊತ್ತಾಗ್ತಾ ಇಲ್ಲ, ಫಸಲು ಕೀಳ್ತಾ ಇದ್ದಾರೆ. ಫಸಲು ಬದನೆಕಾಯಿ ಕಾಣಿಸ್ತಾ ಇದೆಯಾ? ಕಪ್ಪು ಬದನೆಕಾಯಿ ತೋಟ ನೋಡಿ, ಬದನೆಕಾಯಿ ತೋಟ. ಇದರಲ್ಲಿ ನೋಡಿಲಿ, ಇದ್ರ ಮಧ್ಯ ಗುಂಡಿಗಳ ಮಧ್ಯೆ ನಡ್ಕೊಂಡು ಹೋಗ್ಬೇಕು, ಬಿದ್ದರೆ ಗುಂಡಿ ಒಳಗೆ ಬಿದ್ದೋಗ್ಬಿಡ್ತೀವಿ. ರೈತರೆಲ್ಲ ಇಲ್ಲಿ ಕೀಳ್ತಾ ಇದ್ದಾರೆ ಗಿಡಗಳನ್ನ. ಹುಷಾರಾಗಿರ್ಬೇಕು, ಕಾಣಿಸ್ತಾನೆ ಇಲ್ಲ ಎಲ್ಲಿ ಇಲ್ಲಿ ಕಾಲಿಡ್ಬೇಕಂತ. ಇಲ್ಲೊಂದು ಕಾಲು. ದಿಖಾ ಭಾಯ್, ವಾವ್ ನೋಡಿ ಬದನೆಕಾಯಿ ಎಷ್ಟು ಕಿತ್ತಿದ್ದಾರೆ ಗುರು. ಬೇಕಾದಷ್ಟು ಬದನೆಕಾಯಿ, ಎಷ್ಟು ಬೇಕಷ್ಟು ಬದನೆಕಾಯಿ ಸಕ್ಕದಾಗಿ ಕಿತ್ತಿದ್ದಾರೆ. ಎಲ್ಲ ಎತ್ಕೊಂಡು ಮನೆ ಹೋಗ್ತಾ ಇದ್ದಾರೆ. ವೆರಿ ಗುಡ್. ಜಾರ್ಯಾವ ನೋಡಿ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ ಅದನ್ನು. ನೀವು ನೋಡ್ತಾ ಇದ್ದೀರಾ ಅಫ್ಘಾನಿಸ್ತಾನ್ ದೇಶದ ಈಗಷ್ಟೇ ಕಿತ್ತಿರುವಂತಹ ಕಪ್ಪು ಬದನೆಕಾಯಿ. ನಮ್ಮಲ್ಲಿ ಎಣ್ಗಾಯಿ ಮಾಡ್ತೀವಲ್ಲ ಆ ಥರ ಬದನೆಕಾಯಿ ಸಿಕ್ಕಾಪಟ್ಟೆ ಉದ್ದಕ್ಕಿದೆ. ಒಂದು ಫುಲ್ ಮೂಟೆ ಅಲ್ಲಿ ತೊಗೊಂಡು ಹೋಗ್ತಾರೆ ಚಾಚಾ. ಇವರೆಲ್ಲ ಹುಡುಗರು ನಿಲ್ಸ್ಕೊಂಡು ಕೀಳ್ತಾರೆ. ಉರ್ದು ಬಾತ್ ಕರ್ತೆ ಹೋ? हाँ, नाम क्या आपका? ಪಸ್ತು. ಸೊ ಖತಮ್ ಹೋಗ್ಯಾ ಅವ್ರು ಭೀ ಹೇ. ಇವರೆಲ್ಲ ಇಲ್ಲಿಯ ಲೋಕಲ್ ರೈತರು, ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಸ್ತಾನ್. ಸಿಕ್ಕಾಪಟ್ಟೆ ದೊಡ್ಡ ತೋಟದ ಮಧ್ಯ ಈ 3 ಯುವಕರು, ಭಾಷೆ ಬರಲ್ಲ, ಸೊ ಇಂಟ್ರಾಕ್ಷನ್ ಮಾಡೋಕ್ಕಾಗಲ್ಲ, ಬದನೆಕಾಯಿ ಕೀಳ್ತಾ ಇದ್ದಾರೆ. ನಾವು ಅಷ್ಟೇ ಒಂದೆರಡು ಬದನೆಕಾಯಿ ಕೊಟ್ಟರು ಕೈಗೆ ಎದಾಕೊಂಡು ವಾಪಸ್ ಹೋಗ್ತಾಯಿದ್ದೀವಿ ಕಾರ್ ಕಡೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಬಾಯ್. ಬೇಡ, ಮತ್ತೆ ಕೂಗ್ಬಿಟ್ಟು ನಿಮಗೆ ಸ್ವಲ್ಪ ಬದನೆಕಾಯಿ ಕೊಡ್ತೀನಿ ಅಂದ್ಬಿಟ್ರು. ಕಟ್ ಮಾಡಿದ ಸರಿ ಇಲ್ಲ. ಮತ್ತೆ ನೋಡಿ ಸ್ಟಾಪ್ ಮಾಡಿದ್ರು, ಒಂದು ನಿಮಿಷ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ ಅಂದರೆ ಯಪ್ಪ ಅಷ್ಟೊಂದು ಬದನೆಕಾಯಿ ಕಿತ್ಕೊಂಬರ್ತಾ ಇದ್ದಾರೆ ನಂಗೆ ಕೊಡೋದಕ್ಕೆ.
ಫಾರ್ ಮೀ ರಿಯಲಿ ಓ ಉಂಡು ಹೋದ ಕೊಂಡು ಹೋದ ಥ್ಯಾಂಕ್ ಯು ಬ್ರೋ ನಾನೇನು ಮಾಡೋಕ್ಕಾಗಲ್ಲ ಇದನ್ನು ನಮ್ಮ ಫ್ರೆಂಡ್ಸಿಗೆ ಕೊಡ್ತೀನಿ ಥ್ಯಾಂಕ್ ಯು ಬಸ್ದಿ ಸಾಕ ಅಂತ ಕೇಳ್ತಾ ಇದ್ದಾರೆ ಇಷ್ಟು ಕೊಟ್ಬಿಟ್ಟು ಇನ್ನೆಷ್ಟು ತೊಗೊಂಡೋಣ ಗುರು ಕೈ ತುಂಬ ಬದನೆಕಾಯಿ ಕೊಟ್ಟಿದ್ದಾರೆ ಒಂದು 4-5 kg ಕೊಟ್ಟಿದ್ದಾರೆ ಧನ್ಯವಾದ ಶುಕ್ರನ್ ಹಬೀಬಿ ಅಯ್ಯೋ ಇಷ್ಟು ಬದನೆಕಾಯಿ ಆಹಾ ಇದು ಒಂದು ರೀತಿಯ ಹೊಸ ಅನುಭವ ಬಿಡಿ ಬದನೆಕಾಯಿ ತೋಟ ಯಾವತ್ತೂ ನೋಡಿರಲಿಲ್ಲ ನಾನು ಫಸ್ಟ್ ಟೈಮ್ ಅದು ಅಫ್ಘಾನಿಸ್ತಾನದಲ್ಲಿ ನೋಡ್ತಾ ಇರೋದು ಬಹಳ ಬಹಳ ವಿಶೇಷ ಬ್ರೋ ಟೇಕ್ ಈ ಕ್ಯಾ ಹೇ ಅಂತ ಕೇಳ್ತಾ ಇದ್ದೆ ನನ್ನ ಫ್ರೆಂಡು ಟೇಕ್ ಗಿಫ್ಟ್ ಫಾರ್ ಯುವರ್ ಹೋಮ್ ಓಕೆ ನೋಡ್ತಾ ಇದ್ದೀರಾ ಅಫ್ಘಾನಿಸ್ತಾನ್ ದೇಶದ ಬೋರ್ವೆಲ್ ವರ್ಕ್ ಆಗುತ್ತೆ ಇಲ್ವಾ ನೋಡೋಣ ಬನ್ನಿ ಡಿಸೈನು ನಮಗಿಂತ ಸ್ವಲ್ಪ ಬೇರೆ ಥರ ಇದೆ 2 ಕೈಯಲ್ಲಿ ಬರ್ತಾ ಇದೆ ನೀರು ಆಹಾ ಇಲ್ಲಿ ನಮ್ಮ ಕಾರ್ನ ನಿಲ್ಲಿಸಿ ಬದನೆಕಾಯಿ ತೋಟಕ್ಕೆ ಮತ್ತು ಬೇರೆ ಬೇರೆ ತೋಟಕ್ಕೆಲ್ಲ ಹೋಗಿ ಬಂದ್ವಲ್ಲ ವಾಪಸ್ಸು ಇಲ್ಲಿ ಬಂದ್ವಿ ಅಂಗಡಿಯಲ್ಲಿ ನೀವು ನೋಡ್ಬೋದು ಯಾವ ರೇಂಜಿಗೆ ಬೂತ್ ಕುಂಬಳಕಾಯಿ ಅಲ್ಲ ಇದು ಕುಂಬಳಕಾಯಿ ಎಷ್ಟು ದೊಡ್ಡದಿದೆ ಕುಂಬಳಕಾಯಿ ಅದು ಉದ್ದಕ್ಕಿದೆ ವಿಚಿತ್ರವಾದ ಶೇಪು ಹಾಗೆ ಬೆಳ್ಳುಳ್ಳಿ ಆರೆಂಜು ಸೌತೆಕಾಯಿ ಈರುಳ್ಳಿ ಬೇರೆ ಬೇರೆ ಕಾಯಿಗಳು ಒಂದಿಷ್ಟು ತರಕಾರಿಗಳನ್ನು ಕೂಡ ಮೋಸ್ಟ್ಲಿ ಇಲ್ಲೇ ಬೆಳೀತಾರೆ ಅನಿಸುತ್ತೆ ಇಲ್ಲೇ ಬೆಳೆದಿರೋವಂಥದ್ದು ಫಾರ್ಮ್ ಟು ಹೋಮ್ ಅಂತಾರಲ್ಲ ಆ ರೀತಿ ಡೈರೆಕ್ಟಾಗಿ ಹೈವೇಯಲ್ಲೇ ಮಾರ್ತಾಯಿದ್ದಾರೆ ಹೈವೇನ ಪಾಸ್ ಆಗುವಂತಹ ಜನಗಳು ಇಲ್ಲಿ ನಿಲ್ಲಿಸ್ಕೊಂಡು ಚೂರು ಕೂತ್ಕೊಂಡು ರೆಸ್ಟ್ ತೊಗೊಂಡು ತೋಟ ಗಿಟ ಸುತ್ತಾಡಿಕೊಂಡು ಬೋರ್ವೆಲ್ಲಲ್ಲಿ ನೀರು ಕುಡ್ಕೊಂಡು ಒಂದಿಷ್ಟು ಶಾಪಿಂಗ್ ಮಾಡಿಕೊಂಡು ಮನೆಗೆ ಒಯ್ತಾರೆ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನ ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಸ್ವಲ್ಪ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟನೆ ಮಾಡ್ತಾರೆ ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮನ್ನ ಬಳಸ್ಕೊಳ್ತಾರೆ ಯಾಕೆ ಈ ರೋಡನ್ನು ಪ್ರಪಂಚದ ಅತ್ಯಂತ ಡೇಂಜರಸ್ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಅಂತ ಕರೀತಾರೆ ಅಂದರೆ ಬಂಡೆಗಳು ನೋಡಿ ಹೆಂಗಿದೆ ಅಂತ ಎಲ್ಲ ತುಟ್ಟ ತುದಿಲಿ ನಿಂತ್ಕೊಂಡಿವೆ ಎನಿ ಟೈಮಲ್ಲಿ ಯಾವ್ದು ಬೇಕೋ ರಪಾರ್ ಅಂತ ಬೀಳ್ಬೋದು ತುಂಬ ಸಲ ಆ ಥರ ಆಗಿ ತುಂಬ ಜನಕ್ಕೆ ಸಾವು ನೋವು ಏಟುಗೀಟೆಲ್ಲ ಆಗಿದೆ ಅದಕ್ಕೆ ಈ ರಸ್ತೆ ಆ ರೀತಿಯ ಸಮಸ್ಯೆಗಳನ್ನು ಒಳಗೊಂಡಿದೆ ನೋಡಿ ಹಿಂಗಿದೆ ನೋಡಿ ಇಲ್ಲಿ ಎಲ್ಲ ಲೂಸ್ ಕಲ್ಲುಗಳು ದೊಡ್ಡ ದೊಡ್ಡ ಬಂಡೆಗಳು ಸಾವಿರಾರು KGಯ ಬಂಡೆಗಳು ಅಷ್ಟು ದೂರದಿಂದ ಫೋರ್ಸಿಂದ ರಭಸವಾಗಿ ಕೆಳಗಡೆ ಉರುಳು ಬಂದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಬಟ್ ಒಂದು ಸೈಡು ಡೇಂಜರ್ ಅನ್ನಿಸಿದ್ರೆ ಇನ್ನೊಂದು ಸೈಡು ಬಹಳ ಸುಂದರ ಅಂತ ಅನಿಸುತ್ತೆ ಸಖತ್ತು ನಯನ ಮನೋಹರವಾಗಿದೆ ವಾತಾವರಣವೂ ಅಷ್ಟೇ ತಣ್ಣಗಿದೆ ತಣ್ಣಗಿರೋ ಗಾಳಿಯಲ್ಲಿ ಈ ಪರ್ವತಗಳನ್ನ ನೋಡಿಕೊಂಡು ರಸ್ತೆಯಲ್ಲಿ ಹೋಗ್ತಾ ಇರುವಂತಹ ಡ್ರೈವ್ ಇದೆಯಲ್ಲ ಒಂದು ವಿಶಿಷ್ಟ ರೀತಿಯ ಮಜವನ್ನು ಕೊಡ್ತಾ ಇದೆ ಶುಭ ಸಂಜೆ ನಾವು ಒಂದು ಅರ್ಧ ದಾರಿ ಬಂದಿದ್ದೀವಿ ಬೈಕಿಂಗ್ ಮಾಡೋದಕ್ಕೂ ಸಖತ್ತಾಗಿರುತ್ತೆ ಈ ಜಾಗ ಯಾವ ಥರ ಒಂದ್ಸರಿ ಮುಂದೆ ಒಂದು ಬೈಕ್ ಎತ್ತಾಕೊಂಬಂದು ಇಡೀ ಅಫ್ಘಾನಿಸ್ತಾನವನ್ನು ಸುತ್ತೀನಿ ನೋಡ್ರಿ ಹೆಂಗಿದೆ ರೋಡು ಇಲ್ಲೊಂದು ಕಡೆ ಪಿಟ್ ಸ್ಟಾಪು ಇಲ್ಲಿ ಟ್ರಕ್ ಡ್ರೈವರ್ಸ್ ಎಲ್ಲ ಚಿಲ್ ಮಾಡ್ತಾ ಇದ್ದಾರೆ ದಾಳಿಂಬೆ ಹಣ್ಣಿನ ಜೊತೆಗೆ ಒಂದು ಫುಲ್ ಬುಟ್ಟಿ ದಾಳಿಂಬೆ ಹಣ್ಣು ತೊಗೊಂಡು ಕೂತ್ಕೊಂಡು ತಿಂತಾ ಇದ್ದಾರೆ ನಮ್ಮನ್ನು ಕರೆದ್ರು ಬಂದು ಕೂತ್ಕೊಳ್ಳಿ ಅಂತ ಗುಡ್ ಎಲ್ಲ ಟ್ರಕ್ ಡ್ರೈವರ್ಸು ಡ್ರೈವರ್ ಡ್ರೈವರ್ಸ್ ವಾಟ್ ಈಸ್ ದಿಸ್ ಆಟಾ बूस्ट मतलब Yeah. That's the thing that you told me. flour for roti. For roti, no. What is this? ಹೊಟ್ಟು ಕನ್ನಡದಲ್ಲಿ ಹೊಟ್ಟು ಅಂತೀವಿ ನಾವು ಹೊಟ್ಟನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಬೇರೆ ಊರಿಗೆ ಮಧ್ಯ ರೆಸ್ಟ್ ತಗೋತಾ ಇದ್ದಾರೆ ಕೊಟ್ಟ ಮೇಲೆ ಕೂತ್ಕೊಳ್ಳೇಬೇಕು ಎಲ್ಲರೂ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಲಾರಿ ಡ್ರೈವರ್ ಜೊತೆ ಕೂತ್ಕೊಂಡು ಸಂಜೆ ಸ್ನ್ಯಾಕ್ಸ್ ದಾಳಿಂಬೆ ಹಣ್ಣು ಕೊಡು ಹೆಚ್ಚಿ ಕೊಡು ಹೆಚ್ಚಿ
ಮುಗ್ಧ ಜೀವಿಗಳು, ರೋಡಲ್ಲಿ ಕಷ್ಟಪಡುವಂತಹ ಜೀವಿಗಳು, ಎಲ್ಲ ಲಾರಿ ಡ್ರೈವರ್ಸ್ಗೂ ಜೈ. ಕರೆದು ಆಧರಿಸಿ ಹಣ್ಣು ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ಬಾಯ್, ಶುಕ್ರಿಯಾ, ಬಾಯ್. ಹೊರಡೋಣ, ಲೇಟ್ ಆಗೋಯ್ತು ರೀ. ಇಲ್ಲ ಕತ್ಲಾಗೋದ್ರೊಳಗೆ ಕಾಬೂಲ್ ಸೇರ್ಕೋಬೇಕು.